ಸರ್ಗೆ ತುಂಬ ಧನ್ಯವಾದಗಳು. ಆ್ಯಕ್ಚುಲಿ ಭಾನುವಾರ ಅಂದರೆ ಫ್ಯಾಮಿಲಿ ಟೈಮು. ಆ ಫ್ಯಾಮಿಲಿ ಟೈಮ್ನ ಬಿಟ್ಟು ಒಂದು ಹೊಸ ಟೀಮ್ನ ಮತ್ತು ಅವರ ಜೊತೆ ಒಂದು 113 ದಿನ 115 ದಿನ ಇದ್ದಂಥ ನಮ್ಮ ಕಾರ್ತಿಕ್ ಮಹೇಶ್ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಸರ್, ಸುದೀಪ್ ಸರ್ಗೆ. ಇದು ಒಂದು ಏನಂದರೆ ಒಂದು ಹೀರೋನ ಒಂದು ಪೋಸ್ಟರ್ ಮೂಲಕ ಲಾಂಚ್ ಮಾಡೋದು ತುಂಬ ಈಸಿ ಅದು. ಆದರೆ ಒಬ್ಬ ಹೀರೋನ ಏನು ಕ್ಯಾರೆಕ್ಟರ್ ಇರುತ್ತೆ, ಅವನು ಏನು ಮೂಡಲ್ಲಿ ಸಿನಿಮಾದಲ್ಲಿ ಇರ್ತಾನೆ, ಒಂದು ಸಿನಿಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ಥರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು. ಆ ಐಡಿಯಾ ಇಡೀ ಟೀಮ್ ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿದಾಗ ಇದು ಥರದ್ದೊಂದು ಪ್ಲ್ಯಾನ್ ಬಂತು. ಅಂದರೆ ಒಂದು ರಾಮರಸ ಟೈಟ್ಲನ್ನ ಇಟ್ಕೊಂಡು ಆ ಟೈಟ್ಲಿಗೆ ಸೂಟ್ ಆಗೋ ಥರದ್ದೊಂದು ಕಾನ್ಸೆಪ್ಟ್ ಹುಡುಕಿ ಅದನ್ನು ಒಂದು ವಿಡಿಯೋ ಮಾಡಿದ್ದೀವಿ. ಇದು ಜಸ್ಟ್ ಏನಂತಂದರೆ ಇದರೊಳಗಡೆ ಇರೋ ಇಷ್ಟು ಕ್ಯಾರೆಕ್ಟರ್ಗಳನ್ನು ಮಾತ್ರ ರಿವೀಲ್ ಮಾಡಿದ್ದೀವಿ. ಕತೆ ಬೇರೆ ಆದಂಥ ರೀತಿಯಲ್ಲಿ ಈ ಕತೆ ಇರುತ್ತೆ. ಈ ಕ್ಯಾರೆಕ್ಟರ್ಗಳನ್ನು ನೀವು ನೋಡ್ತಾ ಹೋದರೆ ಇದ್ರ ಒಳಗಡೆ ಇರುವಂಥ ಕತೆ ಏನೆಲ್ಲ ಇರ್ಬೋದು ಅನ್ನೋದು ಒಂದು ಥಿಂಕಿಂಗ್ ಪ್ರೋಸೆಸ್. ಅಂದರೆ ಇಡೀ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರ್ಬೋದು ರಾಮರಸದಲ್ಲಿ ಅನ್ನೋದಕ್ಕೋಸ್ಕರ ಇದೊಂದು ಟ್ರೈ ಮಾಡಿದ್ದೀವಿ. ಕಾರ್ತಿಕ್ ಬಗ್ಗೆ ಹೇಳಬೇಕಂದ್ರೆ, ನಾನು ಬಿಗ್ ಬಾಸ್ ಅಂದರೆ ಅದಕ್ಕಿಂತ ಮುಂಚೆ ಅವರು ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದರು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರು. ಅದಾದಮೇಲೆ ಅವರು ಬಿಗ್ ಬಾಸಲ್ಲಿ ಇದ್ದಂಥ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವ್ರು ನಡ್ಕೊಳ್ಳುವಂಥ ರೀತಿಗಳು ಮತ್ತು ಅವರಲ್ಲಿರುವಂಥ ಒಂದು ಅಗ್ರೆಸ್ನೆಸ್, ಅಂದರೆ ಒಬ್ಬ ಹೀರೋ ಅಂದರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗೋಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು, ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾವು ಒಂದು 5-6 ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದ್ದೀವಿ. ಕಾರ್ತಿಕ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಬರ್ತೀನಿ. ಯಾಕೆಂದರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಅವ್ರನ್ನ ಬಿಗ್ ಬಾಸ್ ಆದಮೇಲೆ ಒಂದು ರೀಲಾಂಚ್ ಥರದ್ದು ಈ ಸಿನಿಮಾ ಡೆಫಿನೆಟ್ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಂದ್ರೆ, ಡೈರೆಕ್ಟರ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಬಸ್ಟರು ಏನೋ ಗೊತ್ತಿಲ್ಲದೆ ಇದ್ರು ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಡೆಫಿನೆಟ್ ಆಗಿ ಮಾಡಿದ್ದಾರೆ. ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು, ಈ ಥರದ ಸಾಕಷ್ಟು ಸಿನಿಮಾಗಳನ್ನ ನೀವು ನೋಡಿರ್ತೀರ. ಒಂದೊಳ್ಳೆ ಟೆಕ್ನಿಷಿಯನ್ ಟೀಮು, ನಮ್ಮ ಭರತ್ ಬಿಜೆ ಇರ್ಬೋದು, ನಮ್ಮ ಕೆ ಸರ್ ಸುಮಾರು 100 ರೀಚ್ ಈ ಪಿಕ್ಚರ್ಗೆ ಅಂತ ಅನ್ಕೊಳ್ತಾ ಇದ್ದೀರಿ. ಮೋಸ್ಟ್ಲಿ 100 ಸಿನಿಮಾ DOP ಆಗಿ, ಸಿನಿಮಾಟೋಗ್ರಫರ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ಕೆ ಸರ್ಗೆ. ಇಡೀ ಟೀಮ್ ಎಲ್ಲರೂ ಸೇರಿಕೊಂಡು ಒಂದು ಕಂಟೆಂಟ್ ಇರುವಂಥ ಒಂದು ಒಳ್ಳೆ ಸಿನಿಮಾನ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ, ನನ್ನ ವೈಫ್ ಇದ್ದಾರೆ, ಅವ್ರ ಸಪೋರ್ಟ್ ತುಂಬ ಇದೆ. ಮತ್ತು ಸುದೀಪ್ ಸರ್ ಬಂದು ಇದನ್ನು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.